ರಕ್ಷಿತಾ ನಾನು ಮೀಟ್ ಮಾಡ್ಲಿಕ್ಕೇನೆ ಆಗ್ಲಿಲ್ಲ. ಹಾಯ್ ನಮಸ್ಕಾರ ಮತ್ತೆಲ್ಲ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಮೂಡ್ಬಿದ್ರೆಗೆ ಅಂತ ಹೋಗುದಲ್ಲ, ಇವರ ಫ್ರೆಂಡ್ ರಿಸೆಪ್ಷನ್ ಉಂಟು. ಇವರ ಡಿಪ್ಲೊಮಾ ಫ್ರೆಂಡ್ ಇದ್ದು ರಿಸೆಪ್ಷನ್ ಉಂಟು ಕಿನ್ನಿಗೋಳಿಯಲ್ಲಿ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಮೂಡ್ಬಿದ್ರೆಗೆ ಹೋಗುವ ಅಂತ. ನಮ್ಮ ಮೂಡ್ಬಿದ್ರೆಯಲ್ಲಿ ಬೆದ್ರ ಉತ್ಸವ ನಡೀತಾ ಉಂಟು. ನಾನೆಲ್ಲ ಇನ್ವೈಟ್ ಮಾಡುವ ಅಂದ್ರೆ ಇನ್ನು ನಾನು ವಿಡಿಯೋ ಹಾಕುವಾಗ ಬೆದ್ರ ಉತ್ಸವ ಮುಗ್ದು ಕರಾವಳಿ ಉತ್ಸವ ಸಹ ಮುಗೀತದೆ. ಹಾಗಾಗಿ ನಾನು ನೆಕ್ಸ್ಟ್ ಇಯರ್ ಇನ್ವೈಟ್ ಮಾಡ್ತೇನೆ. ಅಂಡ್ ಇವತ್ತು ನಮ್ಮ ರಕ್ಷಿತಾ ಬರ್ತಿದ್ದಾಳೆ ಮೂಡ್ಬಿದ್ರೆಗೆ. ಹಾಗೆ ನೋಡುವ ಎಷ್ಟೊತ್ತಿಗೆ ಬರ್ತಾಳೆ ಏನಂತ. ಸಾಧ್ಯ ಆದ್ರೆ ತೋರಿಸ್ತೇನೆ ನಮ್ಮ ರಕ್ಷಿತಾ ನಾನು ಮೀಟ್ ಮಾಡ್ಲಿಕ್ಕೇನೆ ಆಗ್ಲಿಲ್ಲ. ಅವಳು ಆಕ್ಚುಲಿ ಎಂತ ಗೊತ್ತಾ, ಅವಳು ಬಿಗ್ ಬಾಸ್ ಇಂದ ಬಂದ ನಂತರ ಅದೇ ಯಜಮಾಡಿಯಲ್ಲಿ ಸಿಗ್ತಾಳೆ ಅಂತಿತ್ತಲ್ಲ, ಅವಾಗ ಇವರು ಮಿನಿ ಇದ್ದಿದ್ರೆ ನಾನು ಕರ್ಕೊಂಡು ಹೋಗ್ತಿದ್ದೆ ಅವಳನ್ನು ವೆಲ್ಕಮ್ ಮಾಡ್ಲಿಕ್ಕೆ. ಬಟ್ ಇವರು ಡ್ಯೂಟಿಗೆ ಹೋಗಿದ್ರು, ಸೊ ನಾನು ಒಬ್ಬಳೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಹೋಗ್ಲಿಲ್ಲ. ನೋಡು ಇವತ್ತು ರಕ್ಷಿತಾ ಸಿಕ್ಕಿದ್ರೆ ಸಾಧ್ಯ ಆದ್ರೆ ಮಾತಾಡ್ಸುವ, ಇಲ್ಲಾದ್ರೆ ಅವಳು ಬಂದು ಹೋಗೋದನ್ನ ನೋಡೋದು ಅಷ್ಟೇ. ಆ್ಯಂಡ್ ಈಗ ಬನ್ನಿ ಹೋಗೋಣ. ಇವಾಗ ರಿಸೆಪ್ಷನ್ ಮುಗಿಸಿ ಅಲ್ಲಿಂದ ಮೂಡ್ಬಿದ್ರೆಗೆ. ಬನ್ನಿ ಹೋಗ. ನೋಡಿ ಇದೊಂದಲ್ಲ, ಈಚೆ ರೋಡ್ ಕಟೀಲಿಗೆ ಹೋಗುದು. ನಾವು ಯಾವಾಗ್ಲೂ ನಿಡ್ಡೋಡಿಯಾಗಿ ಹೋಗ್ತೇವಲ್ಲ, ನೀವು ಲಾಸ್ಟ್ ಬ್ಲಾಗ್ಸ್ ಅಲ್ಲೆಲ್ಲ ನೋಡಿರ್ಬೋದು. ನಂಗೆ ಬೇಡ, ಅವರಿಗೇನೋ ಕೋಲ್ಡ್ ಬೇಕಂತೆ ಅಂತ ಹೇಳ್ತಿದ್ದೆ. ಇಲ್ಲಿ ಉಂಟಲ್ಲ ಈ ರೋಡಲ್ಲಿ ನಾವು ಕಟೀಲಿಗೆ ಹೋಗೋದು. ಈ ರೋಡ್ ಇದು ನಮಗೆ ಶಾರ್ಟ್ ಕಟ್ ರೋಡು. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಾದ್ರೂ ಅಲ್ಲಿ ಬಸ್ಸಲ್ಲಾದರೆ ಈಚೆಯಿಂದ ಹೋಗೋದಿಲ್ಲ, ಆಚೆಯಿಂದಾನೇ ಹೋಗಬೇಕು. ಅದು ಮುಚ್ಚೂರು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋದು ದ್ವಾರ. ಈಚೆ ಹೋದ್ರೆ ಮೂಡ್ಬಿದ್ರೆ. ಇದು ನಮ್ಮ ಕಾಲೇಜ್, ಇದು MSc ಕಾಲೇಜ್, ಇದು ಹಾಸ್ಟೆಲ್, ಅದು ಡಿಗ್ರಿ. ಅದು ಕಾಮರ್ಸ್. ನಮ್ಮ ರಕ್ಷಿತಾ ಬರ್ತಿದ್ದಾಳೆ. ಇದು ಆಯುರ್ವೇದ ಕಾಲೇಜ್. ಫುಲ್ ಎಲ್ಲ ಬಂದಿದೆಲ್ಲ, ಇನ್ನೊಂದು ಫುಲ್ ಒಳಗೆ ರೆಡ್ ಇರುದುಂಟು. ಇದೆಲ್ಲ ಫುಲ್ ಮೊಗ್ಗಾಗಿದೆ, ಎಲ್ಲ ಸುಮಾರು ಮೊಗ್ಗಾಗಿದೆ. ಬೇಕಾ? ಹೇಗೆ ರೆಡಿಯಾಗಿ ಸ್ವಲ್ಪ ಕೆಲಸ ಉಂಟು ಹೋಗುವ ಅಂತ. ಇವ್ರ ಹತ್ರ ಕೇಳುವ ಹೇಗಾಯ್ತು, ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ಹೇಗಾಯ್ತು? ಸೂಪರ್ ಆಯ್ತು. ಫ್ರೆಂಡ್ಸ್ ಎಲ್ಲ ಸಿಕ್ಕಿ ನೀವು ಜೋರು ಮಾತಾಡಿ, ನಾನು ಹೇಗಾಯ್ತು? ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ, ಆ ಥರ ಲಾಂಗ್ ಟೈಮ್, ವೆರಿ ಲಾಂಗ್ ಟೈಮ್ ಆಫ್ಟರ್ ಅ ಡಿಕೇಡ್. ಹೇಗಾಯ್ತು? ಎಂತ ಚೆಂದ ಆಯಿತು ಮಾತಾಡಿ. ಮುಂಚೆದು ಎಲ್ಲ ಕೆಲವೆಲ್ಲ ಕಾರಣಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಖುಷಿ ಆಯಿತು, ಮೀಟ್ ಆಯಿತು. ಇನ್ನು ಸುಮಾರು ಜನ ಬರಲಿಕ್ಕಿತ್ತು, ಸುಮಾರು ಜನ ಬರಲಿಲ್ಲ. ಎಲ್ಲ ಸಿಕ್ಕಿದ್ದು ಖುಷಿ ಆಯಿತು. ನಾನು ಫಸ್ಟ್ ಮೀಟ್ ಮಾಡಿದ್ದು, ನೀವು ದೂರ ಮಾತಾಡಬೇಕು ನನಗೆ. ಹೌದು, ಆ್ಯಕ್ಚುಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು, ಬಟ್ ನನಗೆ ತುಂಬ ಖುಷಿ ಆಯಿತು ಮೀಟ್ ಮಾಡಿ. ಆಗಾಗ ಸಿಗ್ತಾ ಇರಿ. ಈಗ ಆಗಾಗ ಸಿಗ್ತಾ ಇರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲ ಅವರವರ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ಅವರವರ ಫ್ಯಾಮಿಲಿ, ಅವರವರ ವರ್ಕ್. ಸೊ ಆಗಾಗ ಸಿಗ್ತಾ ಇರಿ, ಸ್ಪೆಂಡ್ ಮಾಡಿ, ಸ್ಪೆಂಡ್ ಮಾಡಿ, ಗಮ್ಮತ್ ಮಾಡಿ. ನಿಮಗೆ ಹೇಳೋದು, ನೀವು ನನಗೆ ಹೇಳ್ಬೇಡಿ, ಫ್ರೆಂಡ್ಸಿಗೆ
ಇದೆ. ಆಗಾಗ ಸಿಗ್ತಾ ಇರಿ, ಗಮ್ಮತ್ ಮಾಡಿ, ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ನಾನು ಎಂತ ಹೇಳಿಕೊಟ್ಟದೆಲ್ಲ ಹೇಳಿದೆ ನಾನು. ಹೇಳಿಕೊಡ್ಲಿಲ್ಲ, ನಾನೇ ಹೇಳ್ತಿದ್ದೇನೆ. ಆಗಾಗ ಸಿಗ್ತಾ ಇರಿ. ಎಲ್ಲ ರೆಡಿ ಆಗಿದೆ, ಬಟ್ ನಮ್ಮ ರಕ್ಷಿತಾ ಎಷ್ಟೊತ್ತಿಗೆ ಬರ್ತಾಳೆ ಏನೋ ಗೊತ್ತಿಲ್ಲ. ಸೊ ಗೊತ್ತಾದ್ರೆ ಮತ್ತೆ ಬರ್ಬೋದು. ನೋಡಿ, ಈಗ ಒಮ್ಮೆ ನೋಡಿ ಹೋಗಿ ಮತ್ತೆ ಬರುತ್ತೆ. ಗ್ರಾಮೀಣ ಆಗ್ತಿಲ್ಲ, ಅಲ್ಲಿ ಕಾಣ್ತಿದೆಯಲ್ಲ ಅದು ನಮ್ದು ಮಾರಿಗುಡಿ. ಓ, ಅಮ್ಯೂಸ್ಮೆಂಟ್ ಪಾರ್ಕ್. ನನ್ನ ಫೇವ್ರೆಟ್ ಮ್ಯೂಸಿಕ್ ಆಗ್ತಾ ಉಂಟು. ಏನಾದ್ರು ತಿನ್ಲಿಕ್ಕಿದ್ರೆ ಹೇರು, ನಾವೊಂದು ಲೇಸ್ ಚಾಟ್ ಹಾಕ್ಬೋದಿತ್ತು. ಇನ್ನು ಸ್ಟಾರ್ಟ್ ಆಗಲಿಲ್ಲ. ತಂಗಿಯನ್ ಕ್ಲಿನಿಕ್ಕಿಗೆ ಬಿಟ್ಟು ಬಂದ್ವಿ. ಒಂದು ಪೇಷಂಟ್ ನೋಡಿ ಮತ್ತೆ ಬರ್ತೇನೆ ಹೇಳಿದಾಳೆ. ಅವಳು ಬಂದು ಕಾಲ್ ಮಾಡಿದ ತಕ್ಷಣ ಅವಳನ್ನು ಕರ್ಕೊಂಡು ಹೋಗಿ, ಅವಳು ಬಂದದ್ದು ಗೊತ್ತಿಲ್ಲ ರಕ್ಷಿತ ಯಾವಾಗ ಬರ್ತಾಳೆ ಅಂತ. ಅವಳು ಬಂದದ್ದು ಗೊತ್ತಾದರೆ ಹೋಗಿ ಬರಬೇಕು, ಇಲ್ಲಾಂದರೆ ಇಲ್ಲೇ ಕೂತ್ಕೊಳ್ಬೇಕು. ಈ ಕಾರ್ಯಕ್ರಮ ಕೋಡೆರ್ದಿಂಚಿ ಬಾರಿ ಪೊರ್ಲುಡೆ ಬೆದ್ರದ ಜನಕ್ಲಿಗೂ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೂ ನಾನಾ ರೀತಿಯ ಆಹಾರ ಮಳಿಗೆ ಪೂರ ಜನಕ್ಲೆ ತೂಪುನಂಚಿನ ಅವಕಾಶ ಬೆದ್ರ. ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಅವರೀಗ ಹೊರಟರು. ಬರುವಾಗ ಖುಷಿ ಆಗ್ತದೆ, ಅವರು ಬಿಟ್ಟು ಹೋಗುವಾಗ ಬೇಜಾರಾಗ್ತದೆ. ಸೊ ಇವಾಗ ನಾನು ಏನೂ ರೆಡಿ ಆಗೋದಿಲ್ಲ. ಈಗ ಯಾವ ಡ್ರೆಸ್ ಹಾಕಿದ್ದೀನಿ ಇದೇ ಡ್ರೆಸ್ಸಲ್ಲಿ ಹೋಗೋದು. ಈಗ ಆಗ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಈಗ ಲೈವ್ ನೋಡಿದೆ, MC ಎಲ್ಲ ಬಂದಿದ್ದಾರೆ. ಸೊ ಇನ್ನೂ ಬರ್ಬೋದು. ಸೊ ಹೋಗಿ ಬರುವ ಅಂತ. ಈಗ ಬನ್ನಿ ಹೋಗಿ ಬರುವ. ನಾನು ಇವಳು ಒಂದು ಸ್ಕೂಟಿಯಲ್ಲಿ, ಅಮ್ಮ ಒಂದು ಸ್ಕೂಟಿ. ನಾವು ಮೂಡ್ಬಿದ್ರೆ ನೋಡಿ ಮಿಂಚಿಂಗ್ ಎಂತ ಪರಿಮಳ. ಅಣ್ಣ ನೆಕ್ಕೇತ ಅಣ್ಣ ಒಂದು ಕೆಜಿ, ಅರ್ಧ ಕೆಜಿ. ಪೆಜಕ್ಕಾಯಿ ಯಾರಿಗೆಲ್ಲ ಗೊತ್ತು? ಪೆಜಕ್ಕಾಯಿ ಅರ್ಧ ಕೆಜಿ 100 ರೂಪಾಯಿ ಅಂತೆ. ಆಚೆ ನರ್ಸರಿ ಉಂಟು. ಇವರ ಮಿನಿ ನೋಡಿದ್ರೆ ಈಗ ಅಲ್ಲಿ ಹೋಗೋದು ಬೇಡ, ಇಲ್ಲೇ ನಿಲ್ವಂತ. ಹಾ ನೋಡಿ, ಅವಳಾಗ್ಲೇ ಹೂವಿನ ಗಿಡ ನೋಡ್ವಾ ಪಾರ್ಕಿಂಗ್ ಇತ್ತು ಇಲ್ಲಿ ಸಹ. ಅಲ್ಲಿ ಒಂದು ಉಂಟು ನರ್ಸರಿ. ನಂಗೆ ಗೊತ್ತು, ಇವರನ್ನು ಕರ್ಕೊಂಡು ಬಂದರೆ ಇವರು ಅಲ್ಲಿ ಫಂಕ್ಷನ್ ನೋಡ್ಲಿಕ್ಕೆ ಬಂದದಲ್ಲ, ಇವರು ಇದನ್ನೇ ನೋಡ್ಲಿಕ್ಕೆ ಬಂದದ್ದು. ಆ್ಯಕ್ಚುಲಿ ಅಲ್ಲಿಗಿಂತ ಇಲ್ಲಿ ಚಂದ ಉಂಟು. ಅದು ಇದು ಕೆದ್ದು ಬರಿಯಲ್ಲಿ ಆಗ್ತದೆ. ತಕೋ ಪಾಟ್ ಇದು. ಹಾಗೆ ಇವತ್ತು ವೇದಿಕೆಯಲ್ಲಿ ಮೂಡುಬಿದಿರೆಯ ಈ ಉತ್ಸವಕ್ಕೆ ಆಗಮಿಸಿರುವಂತಹ ಬಿಗ್ ಬಾಸ್ ನಲ್ಲಿ ಎಲ್ಲರ ಮನಗೆದ್ದಂತಹ ಕರಾವಳಿಯ ಹೆಮ್ಮೆ ಟಗರುಪುಟ್ಟಿ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಪಾತ್ರಡುತ್ತಾ ಅಂದ ಇನ್ನೇನಂತೆ
ಪೊರಿನಿ ಓಕೆ ಅರಡನೇ ಪಾತ್ರ ಭಾಗ ಸೊ ರಕ್ಷಿತಾ ಶೆಟ್ಟಿ ದಯದೀದಿ ಚೂರು ಎದುರು ಬರಡು ಮಾದರಿಗೊಂದು ಹಾಯ್ ಪಲ್ಲೆದು ಗಾಡಿ ಕಡೆಗೆ ಹಾಯ್ ನಮಸ್ಕಾರ ಏನ್ ಚೊಲ್ಲಾರು ನಿಗ್ಲಿಗೆ ಮಾತಾಡ್ಲಿಗ್ಲ ತೂದೆಂಗಿತೆ ಮಸ್ತ್ ಖುಷಿ ಆವೊಂದುಂಡು ಯಾನ್ ಬಣ್ಣದ ಯಾನಿಂಚೆ ಎನ್ನದಿನ ಇಜ್ಜಿ ಈತ್ ಸಭೆ ಒಪ್ಪನ್ ಬಂದ ಥ್ಯಾಂಕ್ ಯು ಸೋ ಮಚ್ ಓಕೆ ಚೂರು ಲೇಟ್ ಆಂಡ್ ಎಂಕ್ ಬನ್ನಾಗ ಎಂಕ್ ಗೊತ್ತಾ ನಿಗಳು ಮಸ್ತ್ ಟೈಮ್ ಮಾಡ್ದಿಂಚಿ ಕಾತೊಂದಿತ್ತಾರೆ ಓಕೆ ನಿಗನ್ನ ಪ್ರೀತಿಯೇ ಎನ್ನ ಶಕ್ತಿ ಓಕೆ ಬೊಕ್ಕ ಬಿಗ್ ಬಾಸ್ ನಿಗಳು ಮಸ್ತ್ ಎಂಕ್ ಸಪೋರ್ಟ್ ಮಾಡಿದಾರು ಪೂರ ತಿಕ್ ಪಂಡ ಯಾನಿ ತಗೊಳ್ಪ ಉಂತೊಂದ ಪೂರ ನಿಗನ ಆಶೀರ್ವಾದಡು ನಿಗನ ಪ್ರೀತಿಡು ಓಕೆ ತುಂಬ ಥ್ಯಾಂಕ್ ಯು ಓಕೆ ಬಿಗ್ ಬಾಸ್ಗೆ ಮಿಸ್ ಮಾಡ್ತಾ ಇದ್ದೀರಾ ನಾನು ಕೂಡ ಸೇಮ್ ತುಂಬ ಖುಷಿ ಆಯಿತು ನಿಮಗೆ ಎಲ್ಲರಿಗೆ ನೋಡಿ ಆ್ಯಕ್ಚುಲಿ ನಾನು ಬೆದ್ರಾಗೆ ಸೆಕೆಂಡ್ ಟೈಮ್ ಅಂತ ಬರೋದು ಇಲ್ಲಿ ಓಕೆ ಸೇವಂತಿಯೇ ನನ್ನ ಸೇಯಲಿಯಲ್ಲಿ ಗಮ್ಮಂತಿಯೇ ಸೇವಂತಿಯೇ ನನ್ನ ಸೇಯಲಿಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲುವಂತ ನೀನು ಶ್ರೀಕಂಠಕ್ಕಿಂತ ಸೌಂದರ್ಯ ನೀನು ಜನ್ಮದ ಪ್ರೀತಿಯೇ ನನ್ನ ಮೆಚ್ಚಿನ ಹಾಡು ಆಗ್ಬಿಟ್ಲೆ ಇನಿ ಆ್ಯಕ್ಚುಲಿ ಇಲ್ಲ ರಘುವನ್ನ ಇತ್ತಾರು ಹೀಗೆ ಅರೆ ಯಾನ್ ಆ್ಯಕ್ಚುಲಿ ಎಂಗಳು ಇತ್ತ ಮುಟ್ಟ ಬಯ್ಯ ಮುಟ್ಟ ಎಂಕಲ್ಲ ಶೂಟ್ ಇತ್ತಂಡು ಟೀಕೆ ಅಡಿಗೆ ಮಲ್ ತಂದಿತ್ತೇರಿ ನಾ ಡೊಂಪೋಡು ಅಂಚ ಅಡಿಗೆ ಮಲ್ತದ ರಪ್ಪಯ್ಯನ ಅಂಚ ಬತ್ತೀನಿ ಐಕ ಚೂರು ಲೇಟ್ ಆಯ್ನಿ ಆ ರೀತಿ ಅಲ್ಪನ ಉಳ್ಳೇರು ಹೀಗೆ ನಿಗಳು ಮಾತುಗಳು ಕೇಂಡಾರಂತ ಬಂತೆ ಬೆದ್ರ ಉತ್ಸವದ ಜನ ಈ ತಿಪ್ಪರನ್ನು ಗೊತ್ತಾಂಡ ಪಾರ್ಸಲ್ ಪತ್ತೊಂಬೈದು ರತೆ ಅಂದ್ರೆ ಇಡೀ ಸಮುದ್ರದಲ್ಲಿ ಮೀನು ಮಾತ್ರ ಖಾಲಿ ಮಾಡ್ಕೊಡ ಅಂದ ಆಕ್ಚುಲಿ ಅಂಡ್ ರಘು ಅನ್ನಗ್ಲೆ ತಂದಿದ್ವಿ ಅಂಡ್ ಮಲ್ಪೆ ಉಡುಪಿಗೆ ಹೋದಿತ್ತೆ ಹಾ ಮೀನು ಎಲ್ಲಗೆ ತೊಂದ್ರೆ ಹಾಗೆ ಸೊ ಇರೆಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ಉಂಡು ನಮ್ಮ ಅಕ್ಷಣ ಪೂಜಾರಿ ಯಾರು ಇರೆಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಗನವ ಇದ್ದಾರೆ ಅವನ್ ದಾದ ನಮ್ಮ ರಿವೀಲ್ ಮಲ್ಪುಗ ಎಸ್ ಪ್ಲೀಸ್ ಬಲೆ ಆ ಮೊಬೈಲ್ ಬತ್ತೋಗ್ತೀರಾ ಹಾಂ ಸೆಲ್ಫಿ ಓಕೆ ಥ್ಯಾಂಕ್ ಯು ತುಜ ಪೌಲ್ಯ ಮಾತಾಡಿಲ್ಲ ಸೊ ಆರ್ ಮಲ್ತಿನ ಆರ್ಟ್ ಉಂಡು ಮಸ್ತ್ ಶಾಪ್ ಉಂಡು ಥ್ಯಾಂಕ್ ಯು ಹಾಂ ನಂಬರ್ಗೆ ತಂದದ ಓಕೆ ಡಾನ್ಸ್ ಮಾಡ್ಬೇರೆ ನಿಖಿಲ ಡಾನ್ಸ್ ಮಾಡ್ಬೋರಾ ಜಾಗ್ರತೆ ಬಿರೋದಾಗಲಿ ನಿಕ್ಲಿಗೆ ನೆನಪೇರು ಅಲ್ಲಿ ಕ್ಯಾಮರಾ ಆನ್ ಮಾಡ್ತಿ ಬರತ್ತೆ ಓಕೆ ರಕ್ಷಿತಾ ಶೆಟ್ಟಿ ಓಕೆ ಚೂರು ನಡುಗು ಬರ್ತೀರಿ ಖುಷಿ ಆಯ್ತಾ ಹೇಳಿದೆ ಸರ್ ಅವರಿಗೆ ಹಾಗೆ ರೆಡಿ ಸೊ ಮಾತೆಲ್ಲ ಚೂರು ಎನರ್ಜಿ ಮೆಲ್ಲ ಡಾನ್ಸ್ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಯಾನ್ ತಿಕ್ಕುವೆ ಟೀಕೆ ಹಾಯ್ ಹೋಮ್ ನಿಗುಲು ಎಂಕ್ ಬೆದ್ರದ ಫಂಕ್ಷನ್ಗೆ ತೊಂದುಪ್ಪಲೆ ಟೀಕೆ ಥ್ಯಾಂಕ್ ಯು ಸೋ ಮಚ್ ನಿಗಲ್ನ ಒಂದು ಏಪಲ ಯಾನ್ ಮರಿಪುಚ್ಚಿ ಹಾಯ್ ಓಕೆ ಬರ್ಪೆ ಬಾಯ್ ಐ ಲವ್ ಯು ಪೊರ್ಲುಗ ಮಾನಾದಿಗೆ ಒಂದು ಜೋರೈನ ತಾಟಿ ಬರಡು ನಮ್ಮ ಮಾದನಲ ಫೇವರೇಟ್ ರಕ್ಷಿತಾ ಶೆಟ್ಟಿ ಎಸ್ ಅಂಚನೆ ಬೆದ್ರ ಉತ್ಸವದ ಈ ಒಂಜಿ ಮಲ್ಲ ಲೇಸಿದ ನಡುಟು ನಮ್ಮ ನೊಟ್ಟುಗು ಭಿನ್ನರಾದ ಸೇರಿನಂಚಿನ ರಕ್ಷಿತಾ ಶೆಟ್ಟಿಗೂ ಒಂಜಿ ಪೊಲ್ಲುದ ಮೊಮೆಂಟೋ ಆತಿರ್ನಲ ಇಂಥ ನಾಯಕಿ ಬಿಗ್ ಬಾಸ್ ದ ರನ್ನರ್ ಅಪ್ ವಿಜೇತೆ
ರಕ್ಷಿತಾ ಶೆಟ್ಟಿಗೆ ಬೆದ್ರದ ಮಾತೆರಲ ಪರವಾದ ಅಭಿವಂದನೆ ಈ ಸಂದರ್ಭ ಸಲ್ಲಿಸಬಂದಿಲ್ಲ. ನಿಗಳ ಮಾತೇನಲ್ಲ ಪ್ರೀತಿ ವಿಶ್ವಾಸನ ಪತ್ತೊಂದು ಆರೆ ಈ ಕಾರ್ಯಕ್ರಮ ಪಿದಾಡೊಂದುಲ್ಲರೆ ನಿಗಳ ಮಾತೇನಲ್ಲ ಶುಭ ಆರೈಕೆ ಇಂಚನೆ ಇಪ್ಪಡು ಪಡೆದು ನಿಗಳ ವಿನಂತಿ ಮಲ್ತೊಂದುಲ್ಲ. ಬಾಯ್ ಬಾಯ್. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮ ಜಯ ಶ್ರೀರಾಮ್. ಆರ್ಯಕ್ಕೆ ಇಪ್ಪಡು ಪಣದ ವಿನಂತಿ ಮಲ್ತೊಂದು ಜಯದೀಗ ಡಾಕ್ಟರ್ ಮೋಹನ್ ಹಾಳ್ವೇರೆ ಅಂಚನೆ ಬಾಹುಬಲಿ ಪ್ರಸಾದರೇ KP ಜಗದೀಶ್ ಅಧಿಕಾರುలు ನಮ್ಮ ಬೆದ್ರ ಉತ್ಸವದ ಹರೀಶ್ ನಾಗೇಶ್ ಮಾತಿರಲ ವೇದಿಕೆ ಬರಲು ಬಂದು ವಿನಂತಿ ಮಲ್ತೊಂದುಲ್ಲ. ಬೆದ್ರ ಉತ್ಸವದ ಸಂದರ್ಭ ಕೋಟೆಯರ ಅಧ್ಯಕ್ಷತೆಯಲ್ಲಿ ಮುಂಚಿನ ದಿನದ ಬೆದ್ರ ಉತ್ಸವದ ಈ ಗೌಜಿಡೆ ಶೈಕ್ಷಣಿಕವಾದ ಸಾಮಾಜಿಕವಾದ ಮೂಡಬಿದ್ರೆ ಕ್ರಾಂತಿ ಕಣದ ಆಧುನಿಕ ಮೂಡಬಿದ್ರಿ ರೂವಾರಿ ಮೋಹನ್ ಆಳ್ವೇರೆ ಗುಂಜಿ ಜೋರಾಯಿನ ಕೈತಾಟಿದ ಚಪ್ಪಾಳದ ಅಭಿನಂದನೆಗಳು. ಬೆದ್ರ ಉತ್ಸವ 2025 ಡಾಕ್ಟರ್ ಮೋಹನ್ ಆಳ್ವೇರೆಗೆ ಅರ್ಪಿಸುವುದಿಲ್ಲ ಬೆದ್ರ ಮಾಣಿಕ್ಯ ಪ್ರಶಸ್ತಿ. ಜೋರಾಯಿನ ಕೈತಾಟಿದ ಚಪ್ಪಾಳ ಡಾಕ್ಟರ್ ಮೋಹನ್ ಆಳ್ವೇರೆ. ನಾವು ಕೂಡ ಚಪ್ಪಾಳೆಯನ್ನು ಕೊಡ್ಲಿಕ್ಕಿದೆ. ಓಕೆ ರೆಡಿ ಫಸ್ಟ್ ಯಾರು ಟೀಮ್ ಎ ಅಲ್ವಾ? ನನಗೆ ಸ್ಟ್ರಾಬೆರಿ. ಈಗ ಮನೆಗೆ ಬಂದೆವು. ರಕ್ಷಿತಾ ಎಲ್ಲ ಹೋದ್ಲು. ರಕ್ಷಿತಾ ಹೋದ್ಮೇಲೆ ಕೂಡ ಸ್ವಲ್ಪ ಇದಿತ್ತು ಪ್ರೋಗ್ರಾಮ್ಸ್ ಇತ್ತು, ಅದೆಲ್ಲ ನೋಡಿ ಈಗ ಬಂದ್ವಿ. ಬಂದ ಮೇಲೆ ಒಂದು ಸುದ್ದಿ ಗೊತ್ತಾಯ್ತು. ಬಂದ ಮೇಲೆ ಅಮ್ಮ ಹೇಳ್ತಿದ್ದಾರೆ, ನಿಮ್ಮ ಮಕ್ಕಳು ಎಂತ ಸಹ ಕೇಳಲಿಲ್ಲ ನನ್ನ ಹತ್ರ ಅಂತ. ಪಾಪದ ಮಕ್ಕಳಂತೆ. ಅವರು ಹೇಳಲಿಲ್ಲ, ದುಡ್ಡು ತಕೊಂಡೋಗಿದ್ದೆ. ಪಾಪ ಮಕ್ಕಳು ಎಂತ ಕೇಳಲಿಲ್ಲ ಅಂತೆ. ಅವ್ರು ಹೇಳಿಲ್ಲ ನಮ್ಗೆ ಎಂತಾದ್ರೂ ಕೇಳಿ ತೆಗೆದು ಕೊಡ್ತೇನೆ ಅಂತ. ಹಾಗೆ ಇವಾಗ ಬಂದೆ, ನೋಡಿದ್ವಿ ರಕ್ಷಿತಾನು. ಖುಷಿ ಆಯ್ತು. ಮನೆಗೆ ಊಟಕ್ಕೆ ಕರಿಬೇಕಿತ್ತು. ಹಾಗೆ ಇನ್ನು ಮಲಗುದು. ನಾಳೆ ಪುನಃ ಹೋಗ್ತೇನೆ. ನಾಳೆ ಲಾಸ್ಟ್ ಡೇ. ನಾಳೆ ಪುನಃ ಹೋಗ್ತೇವೆ. ನಾಳೆ ಎಂತೆಲ್ಲ ಇರ್ತದೆ ತೋರಿಸ್ತೇನೆ. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಎಂತ ಜೋಶ್ ಅಂದ್ರೆ ದೇವರೇ, ಎಂತ ಕಿರ್ಚಿದ್ದೇವೆ ಸಾಂಗ್ ಎಲ್ಲ ಬರುವಾಗ. ಎಲ್ಲ ನಮ್ಮ ಮುಖ ನೋಡ್ತಿದ್ರು. ಮತ್ತೆ ಅದರಲ್ಲಿ ಇನ್ನಿಬ್ಬರು ಹುಡುಗಿಯರು ಜಾಯಿನ್ ಆಗಿದ್ರು ಆಯ್ತಾ.
ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಸಹ ಹೋದ್ರು. ಆದರೆ ಮಾತ್ರ ಮಸ್ತಿತ್ತು ಸಾಂಗ್ಸ್ ಎಲ್ಲ. ಅಖಿಲ ಪಜ್ಜಿಮಣ್ ಬಂದಿದ್ರು, ಆಮೇಲೆ ಗಣೇಶ್ ಕಾರಂತ್, ಆಮೇಲೆ ಚಿಕ್ಕ ಹುಡುಗಿ ಆರ್ಯ ಸಿಂಚನ ಅವರೆಲ್ಲ ತುಂಬ ಚಂದ ಇತ್ತು ಸಾಂಗ್ಸ್ ಇದೆಲ್ಲ. ಇನ್ನೂ ಸ್ವಲ್ಪ ಹಾಗೆ ಆಯಿತು. ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. ఎగ్జాంటి ఓలాయి అంత వచ్చి నేను బొర్చే బండే అయ్యయ్యో ಇದೆಲ್ಲ ಫುಲ್ ಗಲೀಜಾಗಿದೆ, ಹಾಗೆ ಕ್ಲೀನ್ ಮಾಡುವ ಅಂತ. ನೆಟ್ ಬೇರೆ ಹಾಳಾಗಿದೆ, ಅದಕ್ಕೆ ಈಗ ಕೈಯಲ್ಲಿ ಹಿಡಿದು ಈಗ ಅದನ್ನು ಯಾವತ್ತೂ ಇದನ್ನೆಲ್ಲ ಸೋಪ್ ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಹೋಗಬೇಡಿ ಕಲ್ಲನ್ನು. ಮೀನೆಲ್ಲ ಸಾಯ್ತದೆ ಸೋಪ್ ಹಾಕಿದ್ರೆ. ಇದು ಎಷ್ಟು ಹಾಕಿದ್ರು ನೀರು ಯಾಕೆ ಹೀಗೆ ಇರ್ತದೆ ಅಂದರೆ ಅದಕ್ಕೆ ಮಣ್ಣು ಹಾಕಿ ಇದನ್ನು ನೆಟ್ಟಿದ್ದಲ್ಲ ಒಳಗೆ, ಸೋದಿಗೆ ಆಗ್ತದೆ. ಇದು ಒಳ್ಳೇದಂತೆ. ಎಂತದು ಫಾಕ್ಸ್ಟಿನ್? ಫಾಕ್ಸ್ ಇದು ನೋಡ್ಲಿಕ್ಕೆ ಚಂದ ಆಯ್ತಾ, ಅದು ಈಗ ಆಗುತ್ತೆ, ಒಂದು ವಾರದಲ್ಲೇ ಫುಲ್ ಆಗೋಗುತ್ತೆ. ಇದನ್ನು ತಿಂದದ್ದ ಮೀನು ತಿಂತದ? ಇದು ಪುಡಿ, ಇದು ಫುಡ್ ಹಾಕಿದ್ದು. ಮತ್ತೆ ಬ್ಲೂ ಕಲರ್ ಎಂತ ಲಿಕ್ವಿಡ್ ಅದು? ಆಂಟಿಫಂಗಲ್ಲ? ಎಂತ ಲಿಕ್ವಿಡ್? ಆಂಟಿಫಂಗಲ್ ಲಿಕ್ವಿಡ್ ಹಾಕಿಡ್ಬೇಕು. ಅದು ನೀರು ಚೇಂಜ್ ಮಾಡಿ, ಇದು ಚೂರು ಹಾಕಿ ಅಷ್ಟೇ, ಅದು ನೀರೆಲ್ಲ ಚೇಂಜ್ ಮಾಡ್ತಿರ್ತಾವಲ್ಲ ಅದು. ಇದು ಕಪ್ಪಿ ಬೈಟ್ಸ್. ಇದು ಬಳ್ಳಿ ಬಿಟ್ಟಿದ್ದಾರೆ, ಮತ್ತು ಅಲ್ಲಿ ಬಸಳೆ ಹಾಕ್ತೀವಿ. ಆಚೆ ವಿಳೆದೆಲೆ. ಒಂದೇ ಚಪ್ಪರದಲ್ಲಿ ಇಲ್ಲ, 3 ಸಹ. ಇದೆಲ್ಲ ನಾಳೆಗೆ ಮೊಗ್ಗುಗಳು. ಫುಲ್ ಮೊಗ್ಗು ನೋಡಿ, ಇಲ್ಲಿ ಮೊಗ್ಗು ಗುಲಾಬಿ, ಇಲ್ಲಿ ಸಹ ಎಲ್ಲ ಮೊಗ್ಗು. ಇಲ್ಲಿ ಕಟ್ಟಾಕ್ತಾರೆ ಅಂತ ನಾಟಕ ಮಾಡಿ ಕೂತದ್ದು ಎಲ್ಲ ಕೂಚಿದ್ದು ಕಳ್ಳ ಇಟ್ಟೊತ್ತು. ದೊಡ್ಡ ಬಾಲ್ ಅದು ನೋಡಿ, ನಿಂಗೆ ಯಾವ್ದಾಗ್ತದೆ? ಒಂದೇ ಸತಿ ಮುಸಂಟ ಗ್ರಾಪ್ ನಾನು ಒಂದು ಗಿಫ್ಟ್ ಸ್ಪೆಷಲ್ ಮ್ಯಾಮ್, ಇಲ್ಲ ನಾನು ಚಿಕ್ಕ ಮಗುನೇನೆ.
ಚಿಕ್ಕ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ ಜಾತ್ರೆಗೆ. ಬೇಕಾ? ನಾಳೆ ಇಲ್ಲ, ಇವತ್ತು ಲಾಸ್ಟ್. ಇದು ಫ್ರೆಂಡ್ ಮಗಳಿಗೆ ಚಂದ ಇದೆಲ್ಲ. ಇದು ಹೋಮ್ ಮೇಡ್ ಕೇಕ್. ಇದೆರಡು ಕಪ್. ಇದು ಗಾಳಿ ಬೀಸಲಿಕ್ಕೆ, ಇದು ಅವನಿಗೆ. ನಿಂಬು. ಇದು ನಾನು ತಗೊಂಡೆ. ಇದು ಹಪ್ಪಳ ಬೇಕಿತ್ತಮ್ಮ ಈ ಥರದೊಂದು ಉದ್ದದುಂಟ ಅಂತಲ್ಲ. ಇದು ಸಾಕು. ಇದು ಹಪ್ಪಳ ತೆಗೀಲಿ. ಇದವರು ಬೇಕ್ರಿಯಲ್ಲಿ ಮಾಡುದವರು. ನೋಡುವ ಚಂದ ಇದ್ರೆ ಮನೆಗೊಂದು ತಗೊಂಡು ಹೋಗುವ ಅಂತ. ಆನೇ ಮಾಡಲಿಲ್ಲ. ಇದರಲ್ಲಿ ಮಿಕ್ಸೆಡ್ ಸ್ವೀಟ್ಸ್, ಇದು ಮಿಕ್ಸರ್ ಮತ್ತು ಇದು ನೋಡಿ, ಚಿನ್ನದ್ದು ತೆಗೆದಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ಚೆಂದ ಕಾಣ್ತಿದೆ ಅವಳಿಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ, ಬಾಯ್, ಗುಡ್ ನೈಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.